ಯಾವ ಜನ್ಮದಾಗೆ ಯಾವ ಋಣ ಇಟ್ಕೊಂಡಿದ್ನೋ ಏನೋ ನಾ ಕಾಣೆ ಕಣವ. ಈ ಜನ್ಮದಾಗ ಪಾಪ ನೀನಂತೂ ಬಂದು ನಮ್ಮ ಮನೆ ಕೆಲಸ ಎಲ್ಲ ಮಾಡ್ತಿದ್ದೀಗ. ಅದು ಯಾಕೋ ಏನೋ ಗೊತ್ತಿಲ್ಲ. ಅಲ್ಲ ನಿಮ್ಮ ಅತ್ತೆ ಬೈಕತ್ತಳೋ ಏನೋ, ಏನು ಬಂದ್ಬಿಟ್ಟು ಅವಳ ಮನೆಗೆ ಹೋಗ್ಬಿಟ್ಟು ಕೆಲಸ ಮಾಡ್ತಾಳೆ ಅಂತ. ಅಡುಗೆ ಎಲ್ಲ ನೀನೇ ಮಾಡ್ತೀಯಾ, ಕಸ ಗುಡಿಸೋದೆಲ್ಲ ನೀನೇ ಮಾಡ್ತೀಯಾ. ಯಪ್ಪ, ನನಗಂತೂ ಏನಪ್ಪ ಹಿಂಗೆ ಮಾಡ್ತಾ ಇತ್ತಲ್ಲ ಈ ಮಗ ಅಂತ ಹೇಳ್ಬಿಟ್ಟು ನನಗೆ ಆಶ್ಚರ್ಯವಾಗೋಯ್ತದೆ. ಅಲ್ಲ ನಿಂಗೆ ಏನಾರ ಬೇಕಾರೆ ಕೇಳು ಪಾಪ. ಈ ಸೋಮ್ದೆಲ್ಲನೂ ಕ್ಯಾಮೆ ಮಾಡ್ತಿದ್ದಲ್ಲ, ಸುಮ್ಮ ಮಾಡಿಸ್ಕೊಳ್ಳೋದು, ಊಟ ತಿಂತೀಯ ಹೋಯ್ತೀಯ. ನೀನು ರಾತ್ರಿ ನಮ್ಮ ಮನೆಗೂ ಇರೋಕ್ಕಿಲ್ಲ, ಯಾವಾಗೋ ಅಂದ್ಕಿತ ಇರ್ತೀಯ, ಒಂದೊಂದ್ಸಲ ಇರೋದು ಇಲ್ಲ. ಅಲ್ಲ ಏನಕ್ಕೆ ಈ ಸೊಂದೆಲ್ಲ ನಮಗೆ ಸೇವೆ ಮಾಡಿಯ ನೀನು? ಪರವಾಗಿಲ್ಲ ಬಿಡು. ಸುಮ್ಮನೆ ದಿನ ಬಂದು ಪಾಪ ಇಲ್ಲಿ ಯಾಕೆ ಕೆಲಸ ಮಾಡಿಯಾ? ನಿಮ್ಮ ಅತ್ತೆಗೆ ಮಾಡು. ಅಯ್ಯೋ, ನಮ್ಮ ಅತ್ತೆ ಕಂಡ್ರೆ ನಂಗೆ ಗೊತ್ತಿನೂ ಇಷ್ಟ ಆಗಕ್ಕಿಲ್ಲ ನನಗೆ. ಏನು ಮಾಡ್ತೀರಾ, ಮದುವೆ ಮಾಡ್ಕೊಂಡಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಹಂಗೋ ಹಿಂಗೋ ಇರಬೇಕಷ್ಟೇ. ನಿಮ್ಮ ಮನೆಗೇನೆ ಇರ್ತಿದ್ದೀನಲ್ಲ ಶಾನೆ. ನಮ್ಮ ಅತ್ತೆ ಬೈದ್ರು ಪರವಾಗಿಲ್ಲ, ನಂಗೆ ಏನಂದ್ರೂ ಪರವಾಗಿಲ್ಲ. ನಂಗೆ ಅತ್ತೆ ಅಂತ ಸಿಕ್ಕಿದ್ರೆ ನಿಮ್ಮಂತ ಅತ್ತೆನೇ ಸಿಗ್ಬೇಕಿತ್ತು. ಅಂತ ಕಿತ್ತೋಗಿರೋ ಅತ್ತೆ ಸಿಕ್ಬಿಟ್ಟು ನಮ್ಮ ಜೀವನನೇ ನಾಶ ಆಗೋಗ್ಬಿಟ್ಟೈತೆ. ಪರವಾಗಿಲ್ಲ ಬಿಡಿ, ಏನು ತಾನೇ ಮಾಡೋಕ್ಕಾಗ್ತೈತೆ. ಹಾಗದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಬೇಕು, ಸುಮ್ಮನೆ ಆಗಬೇಕು. ಈಗ ನೋಡಿ, ನಾನು ನಿಮ್ಮ ಮನೆಗೂ ಬರ್ತೀನಿ, ಅಲ್ಲೂ ಒಂದೊಂದ್ಸಲ ಹೋಗ್ತೀನಿ. ಈಗ ಆರಾಮಾಗಿಲ್ವಾ? ಹಂಗೇನೇ ಏನೋ ಒಂದು ಖುಷಿ ಸಿಕ್ಕೈತೆ. ಪರವಾಗಿಲ್ಲ. ಅಯ್ಯೋ, ಇನ್ನೂ ಅಡುಗೆ ಮನೆಗೆ ಹೊಸಿ ಶಾನೆ ಕೆಲಸ ಐತೆ. ಅಡುಗೆ ಮನೆಗೆ ಹೋಗ್ಬಿಟ್ಟು ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಹೋಗೇ ಇಲ್ಲ ನೇನೆಲ್ಲ ನಮ್ಮ ಅತ್ತೆ ಹುರ್ಕತ್ತಳೆ. ಮಂತಕ್ಕೆ ಹೋಗ್ಬಿಟ್ಟು ಬರ್ತೀನಿ, ಸರಿನಾ? ನಿಮ್ದು ಏನಾರ ಇನ್ನೂ ಕೆಲಸ ಇದ್ರೆ ಹೇಳಿ, ಇಂತಿಂಥ ಕೆಲಸ ಅವೆ ಅಂತ ಹೇಳ್ಬಿಟ್ಟು ಮಾಡ್ತೀನಿ. ಇಲ್ಲ ಕಣವ, ಏನು ಕೆಲಸನೂ ಇಲ್ಲ ಈಗ ಸದ್ಯಕ್ಕೆ. ಇನ್ನೇನು ಕೆಲಸ ಐತೆ? ಏನೂ ಇಲ್ಲ ಪಾಪ. ನೀನು ಮನ್ಗೋಗಿಲ್ಲ, ಹೋಗು. ನಿಮ್ಮ ಅತ್ತೆ ಬೇಜಾರು ಮಾಡ್ಕೊತಾಳೆ. ಅದು ಎಷ್ಟು ಹುರ್ಕತ್ತಾವಳೋ ಏನೋ. ಇಲ್ಲೆಲ್ಲ ಬಂದ್ಬಿಟ್ಟು ನೀನು ಕೆಲಸ ಮಾಡ್ತಿರೋದಕ್ಕೆ. ಹೋಗು, ಪರವಾಗಿಲ್ಲ. ಹೋಗಿ ಅಲ್ಲಿ ಏನೋ ಕೆಲಸ ಐತೇನೋ ಏನೋ ಮಾಡೋಗು ನೀನು, ಸರಿನಾ? ನನಗೂ ಹೊಸಿ ಕೆಲಸ ಐತೆ, ನಾನು ಹೋಯ್ತೀನಿ. ಈಗ ನಾನು ಸೊಸೆ ರೂಮಾಗಿತ್ತಾಳೆ, ಅವಳು ಇನ್ನೇನು ಮನೆಗಿತ್ತಾಳೆ. ನಾನು ಹೊಲ್ತಕ್ಕೆ ಹೋಯ್ತೀನಿ, ಬಾಕ್ಲ ಮುಂದಕ್ಕೆ ಬಿಟ್ಕೊಂಡು ಹೋಗು, ಪರವಾಗಿಲ್ಲ. ಸರಿ ಅತ್ತೆ. ಹೋಯ್ತೀನಿ. ಪಾಪ ಈಗಿನ ಕಾಲದಾಗ ಕಾಸು ಕೊಟ್ಟರೆ ನೀ ಮನೆ ಕೆಲಸ ಬಂದ್ಬಿಟ್ಟು ಯಾರೋ ಯಾವಳು ಮಾಡೋದಿಲ್ಲ. ಅಂತದ್ರಾಗೆ ಕಾಸು ಇಸ್ಕೊಂಡಿದ್ದಂಗೆ ಬರೀ 2-3 ಹೊತ್ತು ಊಟ ತಿನ್ಕೊಂಡು ಇಷ್ಟೆಲ್ಲ ಮಾಡ್ತದೆ ಅಂದರೆ ಅಯ್ಯೋ, ಮೆಚ್ಕೋಬೇಕಾಗಿರೋದೇ ನೀ. ಹೋಗ್ಲಿ ಬಿಡು, ಯಾವುದೋ ಋಣನೂ ಒಂದ ಅಂತ ಅನ್ನಿಸ್ತದೆ. ಅದಕ್ಕೆ ನೀನು ಆತಗೆ ಮಾಡ್ತಾವಳು ಬಂದ್ಬಿಟ್ಟು. ಹೋಗ್ಲಿ ಬಿಡು ಸದ್ಯ. ಯಾರನ್ನೂ ಇಲ್ಲ. ಈಗ ಸುಮ್ಕೆ ನೀ ಹೋಗೋಣ. ಯಾರನ್ನ ನೋಡ್ತಾವ್ರ? ಇಲ್ಲ ಇಲ್ಲ ಇಲ್ಲ, ಹೆಂಗೋ ಇದ್ರ ತುಂಬ ರಾಗಿ ಹಸಿಟ್ಟು ಬೇರೆ ಐತೆ, ಸಾಕು. ಹೆಂಗನೂ ಹೋದ್ರೆ ಆಯ್ತತೆಗೆ. ಈ ಕಡೆ ಯಾರನ್ನ ನೋಡ್ತಾವ್ರ? ಈ ಮನೆ ಜನ ಎಷ್ಟು ಸೋಮಾರಿಗಳು ಅಂದರೆ, ಹೇಳಿದ್ದು ಯಾರು ಏನದು ಯಾರನೋ ಏನು ಹೊತ್ಕೊಂಡೋದ್ರು ಕೇಳೋದೇ ಇಲ್ಲ. ಅಂತ ಸೋಮಾರಿ ಬಡತದವು ಇವು. ಅಯ್ಯೋ ಬಿಡು, ನಂಗೇನಂತೆ, ಹೋಗನ್ ಮನ್ಗೆ. ಅತ್ತೆ, ಓ ಬಂದ? ಬಾ 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 ಬಾ. ಇವತ್ತು ಏನು ಎತ್ಕೊಬಿಟ್ಟು ಬತ್ತೀಗ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ. ಏನದು ಪ್ಲಾಸ್ಟಿಕ್ ಬಕೆಟ್ ಹೊತ್ಕೊಬಿಟ್ಟು ಬಂದಿದ್ದೀಗಲ್ಲ, ಆ ಪ್ಲಾಸ್ಟಿಕ್ ಬಕೆಟಾಗೆ ಏನೈತೆ ಅಂತ ಹೇಳ್ಬಿಟ್ಟು ಹೊತ್ಕೊಬಿಟ್ಟು ಬಂದೆ ನೀನು. ಯಾವನ ಇತ್ತಾಳಿ ತಾಮ್ರ ಅಂತ ಎತ್ಕೊಬಿಟ್ಟು ಬರೋದ್ಬಿಟ್ಟು. ಅತ್ತೆ, ನಾನೇನು ಪ್ಲಾಸ್ಟಿಕ್ ಡಬ್ಬ ಎತ್ಕೊಬಿಟ್ಟು ಬಂದಿಲ್ಲ. ಇದ್ರಾಗ ರಾಗಿ ಹಸಿಟ್ಟು ಐತೆ. ನೀವೇ ಹೇಳಿದ್ರಲ್ಲ ರಾಗಿ ಹಸಿಟ್ಟು ಮುಗ್ದೋಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು, ಅದಕ್ಕೆ ನನಗೆ ಇರ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ಈ ಡಬ್ಬ ಸಮೇತ ಒತ್ಕೊಂಬಿಟ್ಟು ಬಂದಿದ್ದೀನಿ. ತಗೊಳ್ಳಿ ಅತ್ತೆ, ಏನೇ ಹೇಳಿ ನೀವು. ಹಬ್ಬಬ್ಬ, ಆ ಮನೆಗೆ ಎಷ್ಟು ಒತ್ಕೊಬಿಟ್ಟು ಬಂದ್ರು ಆ ಬೊಡೆತದವು ಏನು ಗೊತ್ತಾಗಕ್ಕಿಲ್ಲ ಕಣತ್ತೆ. ಯೋಸನ ಒತ್ಕೊಂಡೋಗು, ಯೋಸನ ಒತ್ಕೊಂಬ ನೀನು, ಏನು ಕೇಳೋಕ್ಕಿಲ್ಲ. ಹಬ್ಬ ಸದ್ಯ ಎಲ್ಲ ಎತ್ಕೊಂಬಿಟ್ಟು ಬಂದೀನಿ. ತಗೊಳ್ಳಿ ಹಸಿಟ್ಟು. ಹೆಂಗೋ ಮುದ್ಗಿಲ್ಲ ಅಂತಿದ್ರಲ್ಲ, ಮುದ್ದೆ ಮಾಡಿವ್ರಂತೆ ರಾತ್ರಿಗೆ. ನಾನು ಹೇಳ್ಬಿಟ್ಟು ಬಂದೆ ಹಿಂಗೆ ಒಯ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಏನೇ ಹೇಳು ಸೊಸೆ ನೀನು, ಅಯ್ಯಪ್ಪ ಭಾಳ ಬುದ್ಧಿವಂತೆ. ಅಲ್ಲ, ಒಂದೇ ಒಂದು ಸೀರೆ ಎತ್ಕೊಬಿಟ್ಟು ಬಂದಿದ್ದೀಗಲ್ಲ, ಇನ್ನೊಂದು ಅವತ್ತು ಹೇಳಿದ್ಮೇಲೆ ಹಳದಿ ಕಲರ್ ಸೀರೆ ಅದು ಒತ್ಕೊಬಿಟ್ಟು ಬಾ ಅಮೌಂಟ ಸಂದಕೈತಿ ಅಂತ ಹೇಳ್ಬಿಟ್ಟು ಅದನ್ನ ಒತ್ಕೊಬಿಟ್ಟು ಬರೋದ್ಬಿಟ್ಟು ನೀನು. ಅಯ್ಯೋ, ಈಕಿತ ಬಟ್ಟೆ ಒಗ್ಯಕ್ಕೆ ಅಂತ ಹೇಳ್ಬಿಟ್ಟು ಕೆರೆತಾಗ ಬಟ್ಟೆ ಒರ್ಕ ಹೊತ್ಕೊಂಡು ಹೋಯ್ತೀನಲ್ಲ, ಅವಾಗ ಬರ್ರಿ ನೀವು. ಯಾರು ಬೇಡ ಅಂದ್ರು ಅವಾಗ ಬಂದ್ಬಿಟ್ರೆ ಅಲ್ಲೇ ನಿಮಗೆ ನಿಮ್ಗೆ ಯಾವ್ಯಾವ ಬೇಕೋ ಬಟ್ಟೆ ಸೆಲೆಕ್ಷನ್ ಮಾಡ್ಕೊಳ್ಳಿ, ಸರಿನಾ? ನಾನು ಅಷ್ಟೇ ಒಂದು ಜೊತೆ ಅದೇ ಉಷಾ ಐತಲ್ಲ, ಆ ಹುಡುಗಿದು ಪ್ಯಾಂಟ್ ಶರ್ಟ್ ಇತ್ತಲ್ಲ, ಅದನ್ನ ಎತ್ಕೊಬಿಟ್ಟು ಬಂದೀನಿ. ಸಂದಕೈತೆ. ನೀವು ನಾಳೆ ಕೊಯ್ತೀನಿ, ಕೆರೆತಾಗ ಬಟ್ಟೆ ಒಗಿತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಂದ್ಬಿಡಿ. ಅಯ್ಯಮ್ಮನ ಸೀರೆ ಯಾವನ ಬೇಕಾರೆ ಎತ್ಕೊಳ್ಳಿವ್ರಂತೆ, ಸರಿನಾ? ಅತ್ತೆ, ಇಲ್ಲೆಲ್ಲ ಇಕ್ಕಬೇಡಿ ಶಾನೆ. ಯಾರನ್ನ ನೋಡ್ಬಿಟ್ರೆ ಕಷ್ಟ ಆಗೋಗ್ಬಿಡ್ತದೆ. ಎಲ್ಲ ನೀಟಾಗಿ ಅಡುಗೆ ಮನೆಗೆ ಬಚ್ಚಿಕೊಳ್ಳಿ. ಎಲ್ಲ ನೋಡ್ಬಾರ್ದಲ್ಲ ಯಾರನ್ನೂ. ಅಯ್ಯೋ, ಆಯ್ತು ಬಿಡು, ಯಾರು ನೋಡ್ತಾರೆ? ಯಾರು ನೋಡೋಕ್ಕಿಲ್ಲ. ನಾನು ಅಲ್ಲಿಂದ ಏನೇನು ತಗೊಬಿಟ್ಟು ಬಂದಿದ್ದೀಗ ಅಂತ ಹೇಳ್ಬಿಟ್ಟು ಕುಂತ್ಕೊಂಡು ಲೆಕ್ಕ ಹಾಕ್ತಾ ಇದ್ದೆ. ಪರವಾಗಿಲ್ವೇ, ಸುಮಾರು ಸಾಮಾನುಗಳು ತಂದಿದ್ಯಾ? ಇನ್ನೂ ಹೋಗಿ 15 ದಿನ ಆಗಿಲ್ಲ, ಇಷ್ಟೊಂದೆಲ್ಲ ಗುಡ್ಡಾಕಿದ್ಯಾ? ಅಪ್ಪ ಸಾಕು, ಸಂಸಾರ ನಡ್ಸಕ್ಕೆ ಏನೇನು ಬೇಕೋ ಎಲ್ಲ ತಂದು ಹಾಕ್ತಿದ್ಯಾ. ಇನ್ನೇನು ಎತ್ಕೊಬಿಟ್ಟು ಬತ್ತೀಯಾ? ಏನಾರ ಅಡುಗೆ ಪಡ್ಗೆನೂ ಎತ್ಕೊಬಿಟ್ಟು ಬತ್ತಿದ್ಯಾ? ಅದು ಬಿಟ್ಟು ಬೇರೆ ಇನ್ನೇನಾರ ಸಿಗ್ತದ ನೋಡು. ಏನು ಸಿಕ್ಕಿರೋದನ್ನ ಎತ್ಕೊಬಿಟ್ಪ. ಈ ಮನ್ಗೇನವ್ರು ಬರೋಕ್ಕಿಲ್ಲ, ಬಂದ್ಬಿಟ್ಟೆ ನೋಡೋಕ್ಕಿಲ್ಲ, ನಮ್ಮ ಸಾಮಾನು ಅಂತ ಹೇಳೋಕ್ಕಿಲ್ಲ. ಯಾರು ನೋಡ್ತಾರೆ? ಎತ್ಕೊಂಬಿಟ್ಟು ಬಾ, ಏನಾಗಲ್ಲ. ಸರಿ ಅತ್ತೆ, ಆಯಿತು. ನೀವೇನು ಯೋಚನೆ ಮಾಡಬೇಡಿ ನೀವು. ನೀವು ಯಾಕೆ ಯೋಚನೆ ಮಾಡಿರಿ? ನೀವು ನೋಡ್ತಾ ಇರಿ ನೀವು. ಎಲ್ಲ ನೀವು ಅನ್ಕೊಂಡಂಗೆ ಆಯ್ತದೆ. ಸ್ವಲ್ಪ ಕಷ್ಟ ಆಗ್ಬೋದೇನೋ. ನಮ್ಮ ಅತ್ತೆ ಇಲ್ದಿರೋದಾಗ ಏನು ಬೇಕೋ ಅದನ್ನ ಒತ್ಕೊಬಿಟ್ಟು ಬರೋಕ್ಕಂತೂ ಕಷ್ಟ ಆಗಕ್ಕಿಲ್ಲ. ಅತ್ತೆ, ಇನ್ನೊಂದು ಅಲ್ಲಿ ದೊಡ್ಡ ದೊಡ್ಡ ಟಿ ವಿ ಪಾವಿ ಅವೆ, ಇಲ್ಲಾಂದ್ರೆ ಅವನು ಒತ್ಕೊಬಿಟ್ಟು ಬಂದು ಮನೆಗೆ ಮಾಡೋಗ್ಬಿಡ್ತಿದ್ದೆ. ನೀವು ಟಿ ವಿ ಅಂತಿದ್ರಲ್ಲ, ಟಿ ವಿ ಐತೆ. ಟಿವಿನೇ ಒತ್ಕೊಬಿಟ್ಟು ಬಂದ್ಬಿಟ್ರೆ ಗೊತ್ತಾಗೋಗ್ಬಿಡ್ತದಲ್ವ ನಮ್ಮ ಅತ್ತೆಗೆ ಎಲ್ರಿಗೂ. ಅದಕ್ಕೆ ಬಾಯಿ ಮುಚ್ಕೊಂಡಿವ್ನಿ, ಏನು ಒತ್ಕೊಬಿಟ್ಟು ಬರಬೇಕು ಅಂತ ಹೇಳ್ಬಿಟ್ಟು. ಇಲ್ಲ ಅಂದರೆ ಇಷ್ಟು ಟಿ ವಿ ನಮ್ಮ ಮನೆಗಿರೋದು ನೋಡಿ. ಛೇ,
ಏನು ಮಾಡೋಕ್ಕಾಗಲ್ಲ. ಅದೆಲ್ಲ ಹೋಗ್ಲಿ, ನನ್ನೂ ನಮ್ಮ ಸಾವುಕಾರನ ಜೊತೆ ಮಾಡ್ತೀನಿ ಅಂತ ಹೇಳ್ತಿದ್ದಲ್ಲ, ಅದನ್ನ ನಂಬೆ ತಾನೇ ನಾನು ಸರಿ ಬಿಡು ಅಂತ ಬಿಟ್ಟಿರೋದು. ಹೇಳು ಏನು ಮಾಡ್ತೀಗ? ಸಾವುಕಾರ ನನ್ನ ಬಗ್ಗೆ ಮಾತಾಡ್ತಾರ, ಏನಾರ ಹೇಳ್ತಾರ? ಸಾಯೋ ಟೈಮಾಗಾರು ನನ್ನ ಗಂಡನ ಜೊತೆ ಇರಬೇಕು ಅನ್ನೋದೇ ನನ್ನ ಆಸೆ. ಏನಾರ ಹೇಳಿದ್ರ ಅತ್ತೆ, ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅತ್ತೆ. ಬರೀ ಬರೋದ್ರ ಬಗ್ಗೆ ನಿನಗೆ ಯೋಚನೆ ಮಾಡ್ತಾ ಇದ್ದೀನಿ. ದಿನ ಯೋಚನೆ ನನಗೆ, ಇವತ್ತೇನು ಕದ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನೂ ಏನೇನು ಬೇಕೋ ಎಲ್ಲ ಕದ್ಕೊಬಿಟ್ಟು ಬಂದು ಆಮೇಕಿಂದ ನಿಮ್ಮನ್ನು ಮಾವನ್ನು ಒಂದು ಮಾಡೋ ಜವಾಬ್ದಾರಿ ನಂದು. ಸರಿನಾ? ಸರಿ ಕಣ್ಸಸೆ, ಸರಿ ಆಯ್ತು. ಏನ್ ಮಾಡ್ತಿದ್ರ ಮೇಲೆ ಕುಂತ್ಕೊಂಡು ಸಾಮಾನೆಲ್ಲ ಗುಡ್ಡಾಕೊಂಡು? ಏನಿಲ್ಲ ಮಗನೆ, ಸುಮ್ಕೆ ನೋಡ್ತಾ ಇದ್ವಿ ಅಷ್ಟೇ, ಕ್ಲೀನ್ ಮಾಡ್ಕೊಂಡು ನೋಡ್ತಾ ಇದ್ವಿ. ಎಲ್ಲೋ ಹೋಯ್ತೀನಿ ಅಂತ ಓದೋನು ಬರಲೇ ಇಲ್ವಲ್ಲ, ಬೆಳಗ್ಗೆ ಓದೋನು ಇವಾಗ ಬರ್ತಿದ್ದೀಗಲ್ಲ. ಏನು ಕ್ಯಾಮೆ ಇತ್ತು, ಸುಮ್ಮನೆ ಬರೀ ಓಡಾಡೋದೇನೇ ಆಯಿತು. ನೀನಂತೂ ನೋಡ್ಲ ಮಗ, ಸಾಮಾನು ಸರಂಡಿ ನೋಡು ಎಷ್ಟವೇ ಎಷ್ಟಾಗವ ನಮ್ಮ ಮನೆಗೆ ಇವಾಗ ಅಂತ ಹೇಳ್ಬಿಟ್ಟು. ಸಾಮಾನು ಸರಂಡಿ ಮನೆ ಆಳ್ ಬಿದ್ದೋಗ್ಲಿ ಅಮ್ಮ. ಆಶಿ ಅವಳೆಲ್ಲ ಕಿತ್ತೋದು ಆಶಿ. ಆಶಿ ಅವ್ರ ಅತ್ತೆ ಮಗವನಲ್ಲ, ಸುಮಾ ಅಂತಿ ಮಗ, ಅವನ ಹಿಂದೆ ಚೆನ್ನಾಗಿ ತಿರ್ಗಾಡ್ತಾವಳು ಕಣಮ್ಮ. ಏನಿಲ್ಲ ಹೇಳ್ತಾ ಇದೀಯ ನೀನು? ಹ್ಞೂ ಕಣಮ್ಮ, ಎಲ್ಲ ನೋಡಿದೆ ಮನೆಯಾಳಿ. ನನಗೆ ಯಾಕೋ ಬೇಜಾರಾಯಿತು. ಹಾಗೆ ಇನ್ನೂ ಬಂದಿಲ್ಲ ಅನ್ನಿಸಿದವಳು, ಹಾಗೆ ನೀ ಬಂದ್ಬಿಟ್ಟೆ. ಮನೆಯಾಳಿ ಕಣಮ್ಮ, ನಮಗೆಲ್ಲ ಮೋಸ ಮಾಡಿಬಿಟ್ಟು ಕೈ ಕೊಟ್ಬಿಟ್ಟು ಅವ್ನ ಹಿಂದೆ ಏನಾರ ಹೋಗೋ ಪಿಲ್ಲನ್ ಮಾಡ್ಬಿಟ್ಟವನ ಅಂತ ಹೇಳ್ಬಿಟ್ಟು ಇಬ್ರು ಅವನಿಗೂ ಎಂಡ್ರು ಬಿಟ್ಟು ಹೋಗ್ಬಿಟ್ಟವಳ. ಇವಳು ನಾನು ಬಿಟ್ಬಿಟ್ಟು ಏನಾರ ಅವನನ್ನೇ ಕಟ್ಕೋಬೇಕು ಅಂತ ಏನಾರ ಪಿಲ್ಲನ್ ಗಿಲ್ಲನ್ ಮಾಡವಳ ಅನ್ನೋದೇ ನನಗೆ ಟೆನ್ಷನ್ನು. ಆಸ್ತಿ ಬೇರೆ ಅವಳ ಹೆಸರಾಗ ಐತೆ, ಎಲ್ಲ ಕೈ ತಪ್ಪೋಗ್ಬಿಡ್ತದೆ. ಈಗ ಏನು ಮಾಡೋದು ಅಂತಲೇ ಅರ್ಥ ಆಯ್ತಿಲ್ಲ ಕಣಮ್ಮ ನನಗಂತೂ. ತಲೆ ಕೆಟ್ಟು ಕ್ಯಾರೆಟ್ ಹೋಗ್ಬಿಟ್ಟೈತೆ ನನಗಂತೂ. ಬರಲಿ, ಆ ಮನೆಯಾಳಿನ ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ. ಮನೆಗೆ ಬಂದರೆ ಚೊಪ್ಪಲಿ ತಗೊಂಡು ಹೊಡಿತೀನಿ ಅವಳಿಗೆ. ಅಯ್ಯೋ ದೇವಾ, ಇವಳು ಯಾಕೆ ಇಂಥ ಕೆಲಸ ಮಾಡ್ತಾವಳೆ? ಸುಮಾ ಮಗನ ಜೊತೆ ಬೀಳಂತದ್ದು ಏನಾಯ್ತು ಅವಳಿಗೆ? ಅವನೇ ಬಿಕಾರಿ ನನ್ನ ಮಗ, 10 ರೂಪಾಯಿ ಗೊತ್ತಿಲ್ಲ ಅವನ ತಗೇನೆ ಅಂತದ್ರಾಗ ಅವನಿಂದ ಇವಳು ಅಂದರೆ ಏನು ಅರ್ಥ ಅಂತ ಹೇಳ್ಬಿಟ್ಟು ನನಗಂತೂ ಯಪ್ಪ ತಲೆ ಕೆಟ್ಟೋಗ್ಬಿಟ್ಟೈತೆ ನನಗಂತೂ. ಏನು ಅಂತಲೇ ಅರ್ಥ ಆಯ್ತಿಲ್ಲ ನನಗಂತೂ. ನೋಡು ಮಗ, ಹೋಗಿ ಕ್ಯಾಕೋಸ್ ಮಕ್ಕ ಓದ್ಬಿಟ್ಟು ಕೇಳು, ಏನೇ ಮಾಡ್ತಿದ್ಯಾ ಬಿಲಾಲಿ ಬಿತ್ರಿ ಅಂತ ಹೇಳ್ಬಿಟ್ಟು. ಅವಾಗೇನೇ ಆ ಬಿಲಾಲಿನ ಬಾಯ್ ಬಿಡೋದು. ಇಲ್ಲ ನೀನು ಸೈಲೆಂಟಾಗಿ ಕೇಳಿದ್ರೆ ಬಿಲಾಲಿ ಸೈಲೆಂಟಾಗೆ ಏನು ಹೇಳೋಕ್ಕಿಲ್ಲ. ಅವಳು ಅವ್ರ ಅಮ್ಮ ಅವಳು ಎಂತವಳು ಅಂತ ಗೊತ್ತಾನೆ. ನೀನೇ ಏನಾರ ಮಾಡ್ಬೇಕು ಇವಾಗ. ಈಗ ಗೊತ್ತಾಯ್ತೇನ್ರಿ ಅವಳಿಗಿನ್ನ ನಾನೇ ಎಷ್ಟೋ ವಾಸಿ ಅಂತ ಹೇಳ್ಬಿಟ್ಟು. ನಾನು ನೋಡಿ ಅಂಥ ಕೆಲಸದಿಂದ ಮಾಡ್ತೀನ. ಆದರೂ ನಿಮಗೆ ಆಶಿ 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 ಅಂತ ಅವಳಿಂದನೇ ತಿರುಗ್ತಾ ಇರ್ತೀರ ನೀವಂತೂ. ನನ್ನ ಮ್ಯಾಲೆ ಯಾವ ಪಿರುತಿನೂ ಇರೋಕ್ಕಿಲ್ಲ, ಏನೂ ಇರೋಕ್ಕಿಲ್ಲ. ಅವಳಿಂದನೇ ಸಂದಾಗಿ ತಿರ್ಕೊಂಡು ಓಡಾಡ್ತಾ ಇರ್ತೀರ. ಅದಕ್ಕೆ ಹೇಳೋದು, ನಾನೇ ಇಷ್ಟಪಡ್ರಿ. ನಾನು ಬಂದಿರೋ ಸಮ ಅವಳು ಬರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರೆ ನೀವು ಕೇಳೋದೇ ಇಲ್ಲ. ಮುಟ್ಟಾಕಿ ಅವಳು ಹೋದ್ರೋಗ್ಲಿ, ನಾನು ನೀವು ಇಬ್ಬರೂ ಸಂದಾಕಿರೋಣ. ಸರಿನಾ? ಅವಳನ್ನ ಕಟ್ಕೊಂಡು ಏನು ಮಾಡ್ತೀರಾ ಇವಾಗ ನೀವು ಹೇಳಿ? ಅಯ್ಯೋ ಬುಟ್ಟಾಕಿ ಸುಮ್ಕೆನೇ. ಅವಳನ್ನ ಬುಟ್ಟಾಕ್ಬಿಟ್ಟಿನಾರ ಮಣ್ಣು ತಿನ್ಬೇಕೇನು ನಾವು? ಎಲ್ಲ ಅವಳ್ತಾಗೇನೆ ಐತೆ. ಎಲ್ಲ ಬಿಟ್ಬಿಟ್ಟೇನು ಮಣ್ಣು ತಿನ್ಕೊಂಡು ಕುಂತ್ಕೊಳಕ್ಕಾಯ್ತದ? ನೋಡು, ತಿಕ್ಲಂಗೆ ಏನೇನೋ ಹೇಳಕ್ಕೆ ಬರ್ಬೇಡ ನಿನ್ನಂತಾಗೆ. ನನಗೆ ಗೊತ್ತು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಮಿಟುಗ್ಲಾಡಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಹೋಗಿ ನಿಮ್ಮ ಹತ್ರ ಹೇಳಕ್ಕೆ ಬಂದಲ್ಲ, ನನಗೆ ಬುದ್ಧಿ ಇಲ್ಲ. ಅವಳು ಮೊದಲು ಮೆಟ್ನ ಕೊಟ್ಟು ಬುದ್ಧಿ ಕಲಿಸಿ ಆಮೇಕಿಂದ ಬರ್ತೀನಿ ಬಿಡು. ಬಿಟ್ಬಿಟ್ಟು ಅವಳನ್ನ ಹೊಲ ಜಮೀನು ಎಲ್ಲನೂ ಇದಾಗೈತೆ. ಮನೆ ಜಮೀನು ಮಾಡಿರೋ ದುಡ್ಡೆಲ್ಲನೂ ಅವಳ ಹತ್ರನೇ ಐತೆ. ಅರ್ಧ ನಂದಂತೂ ಹೋಯ್ತು, ಇನ್ನು ಅರ್ಧ ಅವಳ ಹತ್ರನೇ ಐತೆ. ಇವಾಗ ಅದೆಲ್ಲನೂ ಬಿಟ್ಬಿಟ್ಟು ಸುಮ್ಮನೆ ಕುಂತ್ಕೊಂಡು ಅವಳನ್ನ ಬಿಟ್ಬಿಟ್ರೆ ಆರಾಮಾಗಿ ಅವ್ನು ಯಾವನ ಬಂದು ಒಟ್ಟು ತುಂಬ ತಿನ್ಕೊಂಡು ಇತ್ತಾನೆ ಅಷ್ಟೇನೆ. ಮನೆಯಲ್ಲಿಗೆ ಸರಿಯಾಗಿ ನಾಲ್ಕು ಬಾರಿಸ್ಬತ್ತೀನಿರು. ಅಯ್ಯೋ ಆಶಿ, ಅವನ ಜೊತೆನೇ ಓಡೋಗ್ಬಿಟ್ಟು ನೀನು ಮದುವೆ ಮಾಡ್ಕೊಬಿಟ್ರೆ ನನ್ನ ಗಂಡಂದು ಪ್ರಾಬ್ಲಮ್ಮೇ ಸಾಲ್ವ್ ಆಗ್ಬಿಡ್ತದೆ. ಸದ್ಯ ಇನ್ನು ಹೆಂಗೋ ನೆಮ್ಮದಿಯಾಗಿರ್ಬೋದು. ನಾನಂತೂ ಇವನ ಜೊತೆ